ಸಂಕ್ರಾಂತಿ ಯಾಕ ಬಿಡಬಾರ್ದು ಮಾಡ್ತಾವ್. ಯಾಕೆ ಮಾಡ್ತಾರ? ಏನ್ ಪರಂಪರೆ ಅದ ಅದ್ರದ್ದು? ಅಂದ್ರೆ ಸಂಕ್ರಾಂತಿ ದಿವಸ ಅವು ಶೇಂಗಾದ ಹೋಳಿಗೆ ಮಾಡಿ ಉಳ್ಳಿ ಗರಿ ಬರುತ್ತೆ ಹೇಳಿ. ಗರಿಪುರಿಂದ ಶೇಂಗಾ ಒಳಗೆ ಅದು ಹಂಗ ಎಲ್ಲ ಸುಮ್ನೆ ಹೇಳ್ತ್ರಿ ಏನ್ ಬಿ? ಇಲ್ಲ, ಸಂಕ್ರಾಂತಿ ಕರಿಗೆ ಏನದು ಶೇಂಗಾದ ಹೋಳಿಗೆ ಮಾಡ್ತಾರ. ಏನದ ಪೌರಾಣಿಕ ಕಥೆ ಏನದ? ಅದೇ ಅದು ಹಿರಿಯರು ನಮ್ಮ ಹಿರಿಯರನ್ನ ನೀವು ಬಿ ಹಿರಿಯರ ಇದ್ರಿ. ನಮ್ಗೆ ಗೊತ್ತ. ಸಂಕ್ರಾಂತಿ ಎಲ್ಲ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ. ಈ ಹಬ್ಬ ಬಂತು, ಈ ಹಬ್ಬ ಬಂತು. ನೋಡ್ ನಮಸ್ಕಾರ ಮಾಡಿ ಎಲ್ಲರಿಗ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಯಾಕ ಬಿಡಬಾರ್ದು ಮಾಡ್ತಾವ್. ಯಾಕೆ ಮಾಡ್ತಾರ? ಏನ್ ಪರಂಪರೆ ಅದ ಅದ್ರದ್ದು? ಅಂದ್ರೆ ಸಂಕ್ರಾಂತಿ ದಿವಸ ಅವು ಶೇಂಗಾದ ಹೋಳಿಗೆ ಮಾಡಿ ಉಳ್ಳಿ ಗರಿ ಬರುತ್ತೆ ಹೇಳಿ. ಗರಿಪುರಿಂದ ಶೇಂಗಾ ಒಳಗೆ ಅದು ಹಂಗ ಎಲ್ಲ ಸುಮ್ನೆ ಹೇಳ್ತ್ರಿ ಏನ್ ಬಿ? ಇಲ್ಲ, ಸಂಕ್ರಾಂತಿ ಕರಿಗೆ ಏನದು ಶೇಂಗಾದ ಹೋಳಿಗೆ ಮಾಡ್ತಾರ. ಏನದ ಪೌರಾಣಿಕ ಕಥೆ ಏನದ? ಅದೇ ಅದು ಹಿರಿಯರು ನಮ್ಮ ಹಿರಿಯರನ್ನ ನೀವು ಬಿ ಹಿರಿಯರ ಇದ್ರಿ. ನಮ್ಗೆ ಗೊತ್ತಿಲ್ಲಪ್ಪ. ಹಿಂದ್ ಏನ್ ಮಾಡ್ರ ಮಾಡ್ಯಾರಂದ್ರೆ ಹಂಗ ಫೋಟೋ ಗಿಟ ಏನ್ ನೋಡೋದಿಲ್ಲ. ಫೋಟೋ ತಕ್ಕೊಳತಿ ನಿಮ್ದು. ನಂದು ಸಂಕ್ರಾಂತಿ ನೀವೇ ಮಕ್ಕಳಿಗೆ ಹೇಳಿಲ್ಲ ಅಂದ್ರೆ ಹೆಂಗ್ ಗೊತ್ತಾಯ್ತದ? ಎಲ್ಲರಿಗೂ ಹೇಳ್ರಿ, ಮುಂದಿನ ಜನರೇಷನ್ ಗೊತ್ತಾಗ್ಬೇಕಲ್ಲ. ಇಲ್ಲ, ಈಗ ನಮಗಾರೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಅಂದ್ರೆ ನಮ್ ಕೈ ಇರೋದು ಹಾ ಪೌರಾಣಿಕ ಯಾಕೆ ಕಥೆ. ಮಾಡ್ತಾರ ಅನ್ನೋದು ಅವ್ರಿಗೆ. ಹಾ ಈಗ ಗೊತ್ತಿಲ್ಲ ಯಾರಿಗ್ ಕೇಳಿದ್ರೆ ಗೊತ್ತಿಲ್ಲ. ಮತ್ ಯಾರಿಗ್ ಗೊತ್ತ? ಮತ್ತೆ ಸಂಕ್ರಾಂತಿ ಹಬ್ಬ ಮಾಡ್ಯಾರ ಹಂಗೆ ಹೊಂಟದಲ್ಲ ಅದು. ಮಹಾಭಾರತ ಯಾವ ಕಾಲಕ್ಕೆ ಮಾಡೋದನ್ನ ಯಾರಿಗೂ. ಮಹಾಭಾರತ ಕಾಲದಿಂದ ಹೊಂಟು ಸಂಕ್ರಾಂತಿ ಹಬ್ಬ. ಮತ್ತಂದ್ರ ಹಾ ಮಹಾಭಾರತ ಯಾವಾಗ ದ್ವಾಪರದಾಗ ದ್ವಾಪರ ಯುಗದಾಗ ಆಗ್ಯದ. ಇವತ್ತ ಸಂಕ್ರಾಂತಿ ಹಬ್ಬ ದಿವಸ ಏನಾಯ್ತದ, ಅರ್ಜುನ ಏನ್ ಮಾಡ್ತಾನ, ಗಂಗಾಪುತ್ರ ಭೀಷ್ಮ ಸ್ವಯಂ ಇಚ್ಛೆ ಮರಣ ಇರ್ತದ ಅವಂದು. ಈಗ ಸಂಕ್ರಾಂತಿ ಅವಂದು ಸಂಕ್ರಾಂತಿ ಹಬ್ಬ ದಿವಸ ಅವ ಏನ್ ಮಾಡ್ತಾನ, ಸ್ವಯಂ ಇಚ್ಛೆ ಮರಣ ತಗೋತಾರ. ಇವ ಭೀಷ್ಮ ಪಿತ್ತ ಇವ ಭೀಷ್ಮ ಅನ್ನೋ ಗಂಗಾಪುತ್ರ ಭೀಷ್ಮ ಹೌದೌದು ಸ್ವಯಂ ಇಚ್ಛೆ ಮಾಡಿ ತಗೋತಾನೆ ಸಂಕ್ರಾಂತಿ ಹಬ್ಬ ದಿನ. ಪೌರಾಣಿಕ ಕಥೆದಾಗ ಹಿಂಗದ. ಆವತ್ತಿನ ಸಂಕ್ರಾಂತಿ ಮಾಡ್ತಾರ. ಮತ್ತ ಮಾಡ್ತೇವಲ್ಲ ಎಳ್ಳು ಬೆಲ್ಲ ಅದು ಯಾಕೆ ಕೊಡ್ತಾರ ಅಂದ್ರ, ಎಳ್ಳು ಬೆಲ್ಲ ಕಬ್ಬ ಶೇಂಗಾ ಇವೆಲ್ಲ ಈ ಥಂಡಿದಿಂದಾಗ ಮನುಷ್ಯನ್ ಮೂತಿ ಮೇಲ ಎಣ್ಣೆ ಚೀಸ್ ಬಿಡಲ್ಲ. ಅದಕ್ಕೆ ಏನ್ ಮಾಡ್ತಾರ, ವಿಟಮಿನ್ ತಾಕತ್ ಬರೋ ಸಲಕ ಈ ಗರಂ ಚೀಸ್ಗಳು ಕೊಡ್ತಾರ. ಈಗ ಆಗ್ಯಾವ ಅಂದ್ರ ಕೊಡ್ತಾರ. ಪೌರಾಣಿಕ ಮಾನ್ಯತೆ ಅದ ರೈತರು. ಶೇಂಗಾ ಎಳ್ಳ ಬೆಲ್ಲ ಎಲ್ಲ ಕಬ್ಬಿನ ತುಪ್ಪಡಿ ಎಲ್ಲ ಹಾಕಿರ್ತಾರ ಅದ್ರಾಗ. ಈಗೇನ್ ಮಾಡ್ಯಾವ ಅದು ಕುಸರಾಳ ಮಾಡ್ಯಾವ ನೋಡಿ. ಅವೆಲ್ಲ ಶರೀರಕ್ಕ ಹೀಟ್ ಆಗ್ಬೇಕು ಅಂತ ಇದು ಮಾಡ್ತಾರ. ಪ್ರೋಟೀನ್ ತಾಕತ್ ಸಿಗ್ಬೇಕು, ಇದು ಮಾನ್ಯತೆ ಅದ. ಈಗೆಲ್ಲ ಅದು ಬಿಟ್ಟಾವ, ಕುಸರಾಳ ಮಾಡ್ಯಾವ. ಸಕ್ರಿ ಎಳ್ಳು ಬಿ ಕೊಟ್ಟು ಚಲೋ ಏನ ಸಕ್ರಿ ಹಾಕಿ ಮಾಡಿರ್ತಾರಲ್ಲ ಎಲ್ಲ ನೋಡಿ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಪುರಾಣದ ಪ್ರಕಾರ ಮಹಾಭಾರತ ಅರ್ಜುನ, ಇಚ್ಛಾಮರಣೆ ಗಂಗಾಪುತ್ರ ಭೀಷ್ಮ ಅವರ ಸಾವಾಗ್ತಾರೆ. ಸ್ವಯಂ ಇಚ್ಛೆ ಸಾವು ಇದು ಉಲ್ಲೇಖ ಮಹಾಭಾರತದಲ್ಲಿದೆ. ಹಾಗೆ ಸೂರ್ಯ ಸಂಕ್ರಾಂತಿ ದಿವಸ ಸಂಕ್ರಮಣ ಕಾಲ, ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ ಸೂರ್ಯದೇವ ಅವರು. ಇದು ಒಂದು ಮಾನ್ಯತೆ ಇದೆ. ಹಾಗೆ ಈಗ ರೇವಣಸಿದ್ದ ನಮಸ್ಕಾರ ಮಾಡೆ. ವೈಜ್ಞಾನಿಕವಾಗಿ ಪೂರ್ವ ದಿಕ್ಕಿನಲ್ಲಿ ವರ್ಷದಲ್ಲಿ 2 ದಿವಸ ಸೂರ್ಯ ಸ್ಟೇಟ್ ಆಗಿ ಬರ್ತಾನೆ. 2 ದಿವಸ ವರ್ಷದಲ್ಲಿ. ಈ ಹಬ್ಬ ನಮ್ಮ ದೇಶ ವಿವಿಧ ಎಲ್ಲಾ ಕಡೆನೂ ಆಚರಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತಾರೆ, ಪೊಂಗಲ್ ಅಂತಾರೆ. ಬೇರೆ ಕಡೆ ಈಗ ಮಕರ ಸಂಕ್ರಾಂತಿ ನಂತರ ಬೆಳಗ್ಗೆ ಜಾಸ್ತಿ ಆಗುತ್ತೆ, ಕತ್ಲ ಕಡಿಮೆ ಆಗುತ್ತೆ, ಮತ್ತೆ ಚಳಿಗಾಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ. ಈಗ ಮಕರ ಸಂಕ್ರಾಂತಿ ನಂತರ
ಹಾ ರೇವಣ್ ಸಿದ್ಧ ನಮಸ್ಕಾರ ಮಾಡಿ ಎಲ್ಲರಿಗೆ ಮಾಡು, ನಮಸ್ಕಾರ ಮಾಡು, ಹೇಳ. ಓಕೆ ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಭೋಗಿ, ನಾಳೆ ಹಬ್ಬ.